ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಿರು, ನೀವಿಬ್ರು ಇಷ್ಟೊತ್ತು ಎಲ್ಲ ಹೋಗಿದ್ರಿ? ಶಿರು, ಯಾಕೆ ಸುಮ್ಮನಾದೆ ನೀನು? ದೀಪ, ನೀನಾದ್ರೂ ಹೇಳು. ಮಧ್ಯಾಹ್ನ ಹೋದವರು ಇವಾಗ ಬರ್ತಿದ್ದೀರಾ ಅಂತ ಕೆಲಸ ಏನಿತ್ತು? ಅಕ್ಕ, ಅದು ಯಾಕೆ ನೀನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ? ಹೇಳು ದೀಪ. ಏನಿಲ್ಲ ಅಚ್ಚು, ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿ ಬಂದ್ವಿ. ಅಯ್ಯೋ, ಅದೇ ಏನ್ ಕೆಲಸ ಇತ್ತು? ಅದು ಅಕ್ಕ, ನನ್ನ ಟೇಲರಿಂಗ್ ಕೆಲಸಕ್ಕೆ ಒಂದು ಸ್ವಲ್ಪ ವಸ್ತುಗಳು ಬೇಕಾಗಿತ್ತು. ಅದಕ್ಕೆ ಅದನ್ನ ಇವರೇ ಕೊಡಿಸಿದ್ರು. ಅದಕ್ಕೆ ಇಷ್ಟೊತ್ತಾಗುತ್ತಾ ಬರೋದಕ್ಕೆ? ಬರೋವಾಗ ಪಾನಿಪುರಿನೂ ತಿನ್ಕೊಂಡು ಬಂದ್ವಿ. ನಿಜ ಹೇಳು ದೀಪ, ನನ್ಗೆ ಯಾಕೋ ನಿನ್ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ. ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಆಗಿದೆಯಾ? ಸಮಸ್ಯೆನಾ? ಏನು ಸಮಸ್ಯೆ? ಹೌದು ಚಿರು, ಆಗ್ಲಿಂದ ಯಾಕೋ ನನ್ನ ಮನಸ್ಸೇ ಸರಿ ಇಲ್ಲ. ನನಗೆ ತುಂಬಾ ಬೇಕಾದವ್ರಿಗೆ ಏನೋ ಸಮಸ್ಯೆ ಆಗಿದೆ ಅಂತ ಅನಿಸ್ತಿದೆ. ಎದೆ ಜೋರಾಗಿ ಬಡ್ಕೋತಿದೆ, ತುಂಬಾ ಟೆನ್ಷನ್ ಆಗ್ತಿದೆ. ಅಚ್ಚು, ನೀನೇ ಏನೇನೋ ಯೋಚನೆ ಮಾಡಿ ಯಾಕೆ ಏನೇನೋ ಅನ್ಕೊಳ್ತಾ ಇದೀಯಾ? ಕೂಲಾಗಿರೋ, ಯಾರಿಗೇನಾಗಿರಲ್ಲ. ಅಕ್ಕ, ಇವತ್ತು ನಿಮ್ಮ ಲಗ್ನ ಪತ್ರಿಕೆ ಬರ್ಸಿದ್ರಲ್ವಾ, ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿದ್ದೀರಾ? ಅದು ನನ್ನ ತಲೆಲೇ ಇಲ್ಲ. ನಾನು ಯೋಚನೆ ಮಾಡ್ತಿರೋದು ಯಾರಿಗೋ ಏನೋ ತೊಂದರೆ ಆಗಿದೆ ಅಂತ. ನೋಡಿ, ಇಬ್ರು ಸರಿಯಾಗಿ ಹೇಳಿ, ಯಾರಿಗಾದ್ರೂ ಏನಾದ್ರೂ ತೊಂದರೆ ಆಗಿದೆಯಾ? ಇಲ್ಲ ಅಚ್ಚು. ಅಲ್ಲ ದೀಪ, ನನ್ನ ಜೊತೆ ಬನ್ನಿ. ನಿಮ್ಗೆ ಹೀಗಾಗಬಾರ್ದಾಗಿತ್ತು ಮೇಷ್ಟ್ರೆ. ಅನ್ಯಾಯವಾಗಿ ನಿಮ್ಮ ಪ್ರೀತಿ ನೀವೇ ಕಳ್ಕೊಂಡ್ರಿ. ಈಗ ಆಕ್ಸಿಡೆಂಟ್ ಬೇರೆ ಆಗಿದೆ. ಆ ದೇವ್ರ ದಯೆಯಿಂದ ಆದಷ್ಟು ಬೇಗ ನೀವು ಹುಷಾರಾದ್ರೆ ಸಾಕು. ಮಿಸ್ಟ್ರೆ, ನರ್ಸ್ ನರ್ಸ್, ನಮ್ಮ ಮೇಷ್ಟ್ರು ಬೆರಳಾಡ್ಸಿದ್ರು. ಅವ್ರಿಗೆ ಪ್ರಜ್ಞೆ ಬಂತು ಅನ್ಸುತ್ತೆ. ಇಲ್ಲ ಸರ್, ಇನ್ನ ಪ್ರಜ್ಞೆ ಬಂದಿಲ್ಲ ಇವರಿಗೆ. ಇಲ್ಲ ಸಿಸ್ಟರ್, ಕೈ ಮೂವ್ ಮಾಡಿದ್ರು, ನಾನೇ ನೋಡಿದೆ. ಆಗಿರ್ಬೋದು ಸರ್, ಆದ್ರೆ ಎಚ್ಚರ ಆಗಿಲ್ಲ ಅವರು. ಯಾಕೆ ಹೀಗೆ ಮಾಡಿದ್ರಿ ಮೇಷ್ಟ್ರೆ? ನಿಮ್ಮ ಕೈ ಶೇಕ್ ಆಯ್ತು. ನಾನು ಖುಷಿಲಿ ನರ್ಸನ್ನ ಕರೆದ್ರೆ ನೀವು ಸುಮ್ಮನಾಗ್ಬಿಟ್ರಲ್ಲ. ದಯವಿಟ್ಟು ಹೇಳಿ ಮೇಷ್ಟ್ರೆ, ನಿಮಗೋಸ್ಕರ ನಾನು, ಅಮ್ಮ, ಸಾಹೇಬರು, ಹುಟ್ಟಿ ಎಲ್ಲರೂ ದೇವ್ರ ಹತ್ರ ಬೇಡ್ಕೋತಾ ಇದೀವಿ. ಅದು ಅಲ್ಲದೆ ಭಾವನೂ ನಿಮ್ಮನ್ನು ನೋಡಕ್ ಬಂದಿದ್ರು. ನೀವು ಕಳ್ಕೊಂಡಿರೋ ಪ್ರೀತಿ ನಿಮಗೆ ಬೇಡವಾ? ಅರ್ಚನಾ ಅವ್ರನ್ನ ದೂರ ಮಾಡ್ತೀರಾ? ಹೇಳಿ ಮೇಷ್ಟ್ರೆ. ಮಿಸ್ಟ್ರೆ, ಮಿಸ್ಟ್ರೆ, ನಾನು ನರಸಿಂಹ. ಇಲ್ಲಿ ನೋಡಿ, ದೇವ್ರ ದಯೆಯಿಂದ ನಿಮ್ಗೆ ಪ್ರಜ್ಞೆ ಬಂತಲ್ಲ. ಇರಿ, ನಾನು ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ಡಾಕ್ಟರ್! ಸರಿ ಹಚ್ಬಿಡು, ಹೋಗಿ ಬರ್ತೀನಿ. ತಲೆಯಲ್ಲಿ ಏನಿದೆ ಅಂತಾನೆ ಅರ್ಥ ಆಗ್ತಿಲ್ವಲ್ರಿ. ಯಾಕೆ ಹಚ್ಬಿಡು, ಏನಾಯ್ತು? ಅಲ್ಲಿ ನೋಡಿದ್ರೆ ರಾಹುಲ್ ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಇಲ್ಲೆಲ್ಲ ಕೈ ಮೀರ್ ಹೋಗ್ತಾ ಇದೆ. ನಿಮಗೆ ಮಾತ್ರ ನಿಮ್ಮ ಕೆಲಸನೇ ಮುಖ್ಯನ ಹೀಗಿರುವಾಗ? ಹಚ್ಬಿಡು, ನೀವು ತಲೆ ಕೆಡಿಸ್ಕೋಬೇಡಿ. ರಾಹುಲ್ ಅಣ್ಣನಿಗೆ ಪ್ರಜ್ಞೆ ಬಂದಿದೆ. ಹೌದಾ? ರಾತ್ರಿನೇ ಪ್ರಜ್ಞೆ ಬಂತಂತೆ. ನರಸಿಂಹನ ಫೋನ್ ಮಾಡಿ ಹೇಳಿದ್ರು. ಸದ್ಯ ಒಳ್ಳೇದಾಯ್ತು. ನಾನು ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಷ್ಟ್ರಲ್ಲಿ ಬೇಕಿದ್ರೆ ರಾಹುಲ್ ಅಣ್ಣನ ನೋಡ್ಕೊಂಡು ಬಂದ್ಬಿಡಿ. ನನ್ನ ಟೆನ್ಷನ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅನಿಸ್ತದೆ. ನಾನೇನ್ ಮಾಡ್ಲಿ ಹಸ್ಬೆಂಡು? ನೀವೇ ಹೋಗಿ ಮಾವನ ಹತ್ರ ಅರ್ಚನಾ ಅಕ್ಕ ರೋಹಿತ್ ಅವ್ರ ಜೊತೆ ಮದ್ವೆ ಆಗೋದು ಬೇಡ ಅಂತ ಹೇಳಿ, ತಲೆನೋವೇ ಮುಗ್ದೋಗತ್ತೆ. ಹೇಗ್ರಿ ಆಗತ್ತೆ? ನಾನೇ ಮುಂದೆ ನಿಂತು ಅಚ್ಚು ಮದುವೆ ಮಾಡಿಸ್ತೀನಿ ಅಂತ ಅಪ್ಪಂಗೆ ಮಾತು ಕೊಟ್ಟಿದ್ದೀನಿ. ಈಗ ನಾನೇ ಹೋಗಿ ಮದುವೆ ಬೇಡ ಅಂತ ಹೇಳಕ್ಕಾಗತ್ತಾ? ಮದ್ವೆ ಆಗೋದು ಬೇಡ ಅಂತ ಹೇಳ್ಬೇಡಿ, ಆದ್ರೆ ರಾಹುಲ್ ಅಣ್ಣನ ಜೊತೆ ಮದ್ವೆ ಆಗ್ಲಿ ಅಂತ ಹೇಳಿ.
ಅಪ್ಪ ಒಪ್ಪಲ್ಲ ಕಣ್ರಿ. ಹಂಗಂತ ರೋಹಿತ್ ಜೊತೆ ಅಚ್ಚು ಮದುವೆ ಮಾಡ್ಸಕ್ ನನ್ ಮನ್ಸು ಒಪ್ತಿಲ್ಲ. ಏನ್ ಮಾಡೋದು? ಕಟ್ಟಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೀನಿ. ಅಷ್ಟೇ ಯಾರ ಹತ್ರ ಹೇಳ್ಕೊಳ್ಳಿ? ಪರಿಸ್ಥಿತಿ ಏನು ಅಂತ ನಂಗೆ ಅರ್ಥ ಆಗುತ್ತೆ. ಯೋಚನೆ ಮಾಡ್ಬಿಡಿ. ಹೇಗಾದ್ರೂ ಮಾಡಿ ರೋಹಿತ್ ಅವರು ಅರ್ಚನಾ ಅಕ್ಕನ ಮದ್ವೆ ಆಗದಿರೋ ತರ ಮಾಡೋಣ. ಸರಿ, ನಾನು ಹೋಗಿ ಬರ್ತೀನಿ. ನಾನು ಬರಲ್ಲ. ಬೇಡ, ನಾನು ಬೇಗ ಹೋಗಿ ಬರ್ತೀನಿ. ಈಗ ಬಂದ್ಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ, ಆಯ್ತಾ? ರಾಹುಲ್ನ ಸಾಯಿಸೋದಕ್ ಪ್ಲಾನ್ ಮಾಡಿದ್ದು ನಾನೇ ಅಂತ ಅವಳಿಗೆ ಗೊತ್ತಾಗಿದೆ. ಹೌದಾ? ಈ ವಿಷಯ ಅವಳೇನಾದ್ರೂ ಚಿರುಗ್ ಹೇಳಿದ್ರೆ ಆಮೇಲೆ ನಿನ್ ಗತಿ? ಯಾವುದೇ ಕಾರಣಕ್ಕೂ ಅವಳ ಈ ವಿಷಯನ ಚಿರುಗ್ ಹೇಳಲ್ಲ. ಅವಳು ಬೇರೇನೋ ಪ್ಲಾನ್ ಮಾಡ್ತಾಳೆ. ಬೇರೆ ಏನೋ ಪ್ಲಾನ್ ಅಂದ್ರೆ? ನಾಳೆ ನಡೆಯೋ ಮದುವೆನ ನಿಲ್ಲಿಸ್ತೀನಿ ಅಂತ ನನ್ನ ಹತ್ರನೇ ಚಾಲೆಂಜ್ ಮಾಡಿದಾಳೆ. ಯಾವುದೇ ಕಾರಣಕ್ಕೂ ಅವಳು ಅನ್ಕೊಂಡ ಹಾಗೆ ನಡೀಬಾರ್ದು. ಅಟ್ ಎನಿ ಕಾಸ್ಟ್ ರೋಹಿತ್ ಅರ್ಚನಾ ಮದುವೆ ನಡಿಲೇಬೇಕು. ಅದಕ್ಕೆ ಏನೇನ್ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಬೇಕೋ ಎಲ್ಲ ನಡಿಬೇಕು. ಓಕೆ? ಯಾವ್ದೇ ಕಾರಣಕ್ಕೂ ಈ ಮದ್ವೆ ಆಗ್ಬಾರ್ದು ಸರ್. ಏನಮ್ಮ ಹೇಳ್ತಾ ಇದೆಯಾ ದೀಪು? ಸೌಂದರ್ಯನೇ ಖುದ್ದಾಗಿ ನೋಡಿರೋ ಹುಡುಗ ರೋಹಿತ್, ಅವನ ಜೊತೆ ಅರ್ಚನಾ ಮದುವೆ ಆಗೋದನ್ನ ಹೇಗೆ ತಪ್ಸಕ್ಕಾಗತ್ತೆ? ಆ ಕೆಲ್ಸನ ನಾನ್ ಮಾಡ್ತೀನಿ. ನಿಮ್ ಸಹಾಯದಿಂದ ರೋಹಿತ್ ಅವ್ರಿರೋ ಜಾಗದಕ್ಕೆ ಕರ್ಕೊಂಡ್ ಬಂದಿದ್ದೀರಾ. ಈಗ ಅವ್ರ ಹತ್ರ ಮಾತಾಡಿ ನಿಮ್ ಮದ್ವೆ ಆಗ್ಬೇಡಿ ಅಂತ ನಾನ್ ಹೇಳ್ತೀನಿ. ಈ ವಿಷಯ ಸೌಂದರ್ಯ ಗೊತ್ತಾದ್ರೆ? ಗೊತ್ತಾದ್ರೂ ನಾ ತಲೆ ಕೆಡ್ಸ್ಕೊಳಲ್ಲ ಸರ್. ಆದ್ರೆ ಈ ಮದ್ವೆ ಮಾತ್ರ ಖಂಡಿತ ಆಗ್ಬಾರ್ದು ಸರ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ರಾಹುಲ್ ಅಣ್ಣನ ಆಕ್ಸಿಡೆಂಟ್ ಮಾಡಿಸಿ ಅವ್ರನ್ನ ಆಸ್ಪತ್ರೆಗೆ ಸೇರೋ ಹಂಗ್ ಮಾಡಿದ್ದು ಸೌಂದರ್ಯ ಮೇಡಮ್. ಏನಮ್ಮ ಹೇಳ್ತಾ ಇದ್ಯಾ? ಹೌದು ಸರ್. ನಿಮ್ ತಂಗಿ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬಾ ಇದೆ. ಅವ್ರು ಯಾರಿಗ್ ಬೇಕಾದ್ರೂ ಮೋಸ ಮಾಡ್ತಾರೆ. ತನ್ನ ಕೆಲ್ಸ ಆಗ್ಬೇಕು ಅಂದ್ರೆ ಯಾರಿಗ್ ಏನ್ ಬೇಕಾದ್ರೂ ಮಾಡ್ತಾರೆ. ರಾಹುಲ್ ಅಣ್ಣನ್ಗೆ ನಿಮ್ಮ ಅತ್ತಿಗೆ ಹಿಂಗ್ ಮಾಡಿದ್ದಾರೆ ಅಂತ ಚಿರು ಅವ್ರಿಗೆ ಹೇಳಿದ್ರೆ ಅವ್ರು ನಂಬಲ್ಲ. ಅದಕ್ಕೆ ರೋಹಿತ್ ಅವ್ರ ಹತ್ರನೇ ಮಾತಾಡ್ಬಿಟ್ಟು ಮದ್ವೆ ಆಗ್ಬೇಡಿ ಅಂತ ಹೇಳ್ಬೇಕು. ಈ ವಿಷಯದಲ್ಲಿ ನಂಗೆ ಸಹಾಯ ಮಾಡ್ತಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಇರ್ಲಿ ಬಿಡಮ್ಮ, ನಮ್ಮ ಮನೆಗೆ ಒಳ್ಳೇದಾಗತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆದ್ರೆ ನನ್ನ ತಂಗಿ ತರ ಕೆಟ್ಟ ದಾರಿಲ್ಲಲ್ಲ, ಒಳ್ಳೆ ದಾರಿಲಿ. ಅಲ್ಲ ಸರ್, ನೀವೆಷ್ಟು ಒಳ್ಳೆಯವರು. ಆದ್ರೆ ನಿಮ್ ತಂಗಿ ಮಾತ್ರ ಯಾಕೆ ಹಾಗೆ? ಸರ್, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಪ್ಪ, ಸೌಂದರ್ಯ ನನ್ನ ತಂಗಿಯಾಗಿ ನಾನು ಅವಳನ್ನ ಅರ್ಥ ಮಾಡ್ಕೊಂಡಿರೋದಕ್ಕಿಂತ ಚೆನ್ನಾಗಿ ನೀನು ಅವಳನ್ನ ಅರ್ಥ ಮಾಡ್ಕೊಂಡಿದ್ದೀಯ. ಅವಳು ಒಳ್ಳೇದು ಕೆಟ್ಟದ್ದು ಅದು ಯಾವುದೂ ನೋಡೋದಿಲ್ಲ. ತನಗೆ ಯಾವುದು ಒಳ್ಳೇದು ಅನ್ಸತ್ತೋ ಅದನ್ನ ಮಾಡ್ತಾ ಹೋಗ್ತಿರ್ತಾಳೆ. ಆನೆ ನಡೆದಿದ್ದೆ ದಾರಿ ಅಂತಾರಲ್ಲ ಹಾಗೆ. ಕೆಲವು ಸಲ ಅವ್ರು ಹೋಗೋ ದಾರಿಗೆ ನಾವೇ ಅಡ್ಗಾಲ್ ಹಾಕ್ಬಿಟ್ಟು ತಡಿಬೇಕು. ದೀಪು, ಈ ವಿಷಯದಲ್ಲಿ ನೀನೇನೇ ಮಾಡಿದ್ರು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ.